ಹರಿ ಓಂ ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೆಕ್ ಪೇನ್ ಮತ್ತು ಸರ್ವೈಕಲ್ ಪೇನ್ ನಿವಾರಣೆ ಮಾಡಿಕೊಳ್ಳಲು ಸಹಾಯ ಮಾಡುವಂತ ಸರಳವಾದ ಎಕ್ಸರ್ಸೈಸ್ ಅನ್ನ ಅಭ್ಯಾಸ ಮಾಡೋಣ. ಈ ಸರ್ವೈಕಲ್ ಪೇನ್ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ, ನಮ್ಮ ಕತ್ತಿನ ಭಾಗದಿಂದ ಸ್ಟಾರ್ಟ್ ಆದಂತ ಪೇನ್ ಸಂಪೂರ್ಣವಾಗಿ ಕೈಯಿನ ಭಾಗ ಹಾಗೆ ನಮ್ಮ ಬೆನ್ನಿನ ಭಾಗದ ಮೂಲಕ ನಮ್ಮ ಸಂಪೂರ್ಣ ಕಾಲಿನ ಭಾಗಕ್ಕೆ ವ್ಯಾಪಿಸುತ್ತೆ. ಈ ಸರ್ವೈಕಲ್ ಪೇನ್ ಅನ್ನ ಸರಿಯಾದ ರೀತಿಯಲ್ಲಿ ನಾವು ಕಡಿಮೆ ಮಾಡ್ಕೊಳ್ಬೇಕು ಅಂತಂದ್ರೆ ಕೆಲವೊಂದು ಎಕ್ಸರ್ಸೈಸ್ ಅನ್ನ ದಿನನಿತ್ಯ ಅಭ್ಯಾಸ ಮಾಡಬೇಕು. ಈಗ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸರ್ವೈಕಲ್ ಪೇನ್ ಮತ್ತೆ ನೆಕ್ ಪೇನ್ ಅನ್ನ ರಿಲೀಫ್ ಮಾಡ್ಕೊಳ್ಳಲು ಸಹಾಯ ಮಾಡುವಂತ ಕೆಲವೊಂದು ಎಕ್ಸರ್ಸೈಸ್ ಅನ್ನ ಅಭ್ಯಾಸ ಮಾಡೋಣ. ಈ ಎಕ್ಸರ್ಸೈಸ್ ನೀವು ಪ್ರತಿನಿತ್ಯ ಅಭ್ಯಾಸ ಮಾಡಿದ್ದೇ ಆದಲ್ಲಿ ನಿಮಗಿರುವಂತ ನೆಕ್ ಪೇನ್ ಅಥವಾ ಸರ್ವೈಕಲ್ ಪೇನ್ ಅನ್ನ ನೀವು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಬನ್ನಿ ವೀಕ್ಷಕರೇ, ಈಗ ಎಕ್ಸರ್ಸೈಸ್ ಅನ್ನ ಅಭ್ಯಾಸ ಮಾಡೋಣ. ದೈನಂದಿನ ಜೀವನದ ಆರೋಗ್ಯಕ್ಕಾಗಿ RR ಯೋಗ ಡೈಲಿ ಲೈಫ್ ಚಾನಲ್ ನಿಮ್ ಜೊತೆ ನಾನು ಗಣೇಶ್ ಹರಿಕಾರ್. ಬನ್ನಿ ವೀಕ್ಷಕರೇ, ಈಗ ನೆಕ್ ಪೇನ್ ಅಥವಾ ಸರ್ವೈಕಲ್ ಪೇನ್ ಅನ್ನ ನಿವಾರಣೆ ಮಾಡಿಕೊಳ್ಳಲು ಸಹಾಯ ಮಾಡುವಂತ ಮೊದಲನೇ ಎಕ್ಸರ್ಸೈಸ್ ಅನ್ನ ಅಭ್ಯಾಸ ಮಾಡೋಣ. ನೇರವಾಗಿ ಕೂತ್ಕೊಳ್ಳಿ. ನಿಮ್ಮ ಬೆನ್ನು ನೇರವಾಗಿರ್ಲಿ, ಕತ್ತು ನೇರವಾಗಿರ್ಲಿ. ಎರಡು ಹಸ್ತವನ್ನ ನಿಮ್ಮ ಮಂಡಿ ಮೇಲೆ ಈ ರೀತಿಯಾಗಿ ಇಟ್ಕೊಳ್ಬೇಕು. ಭುಜ ಸಾಧ್ಯವಾದಷ್ಟು ಸಡಿಲವಾಗಿರ್ಲಿ. ಉಸಿರನ್ನ ತೆಗೆದುಕೊಳ್ತಾ ನಿಧಾನವಾಗಿ ನಿಮ್ಮ ತಲೆಯನ್ನ ಮೇಲೆ ಕೆತ್ತಬೇಕು. ಹಾಗೆ ಮೇಲಕ್ಕೆ ನೋಡಿ. ಈ ಸ್ಥಿತಿಯಲ್ಲಿ ನೀವು ಸಹಜವಾಗಿ ಉಸಿರಾಟವನ್ನ ಮಾಡ್ತಾ 10 ಸೆಕೆಂಡ್ಸ್ ಅಥವಾ 30 ಸೆಕೆಂಡ್ಸ್ ಹೋಲ್ಡ್ ಮಾಡಿ. ಈ ರೀತಿಯಾಗಿ ಈ ಎಕ್ಸರ್ಸೈಸ್ ಅನ್ನ ನೀವು 3 ಸೆಟ್ ಆಗಿ ಅಭ್ಯಾಸ ಮಾಡಿ. 3 ಸೆಟ್ ಆಗಿ ಅಭ್ಯಾಸ ಮಾಡೋದ್ರಿಂದ ನಮ್ಮ ಕತ್ತಿನ ಭಾಗ ಹಾಗೆ ಕತ್ತಿನ ಭಾಗದಲ್ಲಿ ಆಗುವಂತ ನೋವು ಮತ್ತೆ ಸರ್ವೈಕಲ್ ಪೇನ್ ಅನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಹಾಯವಾಗುತ್ತೆ. ಇದು ಮೊದಲನೇ ಎಕ್ಸರ್ಸೈಸ್. ಈಗ ಎರಡನೇ ಎಕ್ಸರ್ಸೈಸ್ ಅನ್ನ ಅಭ್ಯಾಸ ಮಾಡೋಣ. ಉಸಿರನ್ನ ತೆಗೆದುಕೊಳ್ತಾ ನಿಧಾನವಾಗಿ ತಲೆಯನ್ನ ಮೇಲೆ ಕೆತ್ತಬೇಕು. ಹಾಗೆ ಉಸಿರನ್ನ ಹೊರ ಹಾಕ್ತಾ ನಿಮ್ಮ ರೈಟ್ ಹಾಗೆ ಲೆಫ್ಟ್ ಆಗಿ ಈ ರೀತಿಯಾಗಿ ಹಾಫ್ ರೊಟೇಷನ್ ಅನ್ನ ಮಾಡಿ. ಈ ರೀತಿ ಮಾಡೋದ್ರಿಂದ ಸಂಪೂರ್ಣ ನಮ್ಮ ಕತ್ತಿನ ಭಾಗಕ್ಕೆ ಒಳ್ಳೆ ಎಕ್ಸರ್ಸೈಸ್ ಸಿಗುತ್ತೆ. ಕತ್ತಿನ ಭಾಗದಲ್ಲಿ ಕಾಣಿಸಿಕೊಳ್ಳುವಂತ ನೋವು ಅಥವಾ ಸರ್ವೈಕಲ್ ಪೇನ್ ಅನ್ನ ರಿಲೀಫ್ ಮಾಡ್ಕೊಳ್ಳಿಕ್ಕೆ ಸಹಾಯವಾಗುತ್ತೆ. ಈ ರೀತಿಯಾಗಿ 10 ಟೈಮ್ಸ್ ಲೆಫ್ಟ್ ಟು ರೈಟ್ ಮೂವ್ಮೆಂಟ್ ಆದ ನಂತರ ರೈಟ್ ಗೆ ಬಂದ್ಬಿಟ್ಟು 10 ಸೆಕೆಂಡ್ಸ್ ಹೋಲ್ಡ್ ಮಾಡಿ. ಇಲ್ಲಿ ನಿಮ್ಮ ಉಸಿರಾಟ ಸಾಧ್ಯವಾದಷ್ಟು ಸಹಜವಾಗಿರ್ಲಿ. 10 ಸೆಕೆಂಡ್ಸ್ ಆದ ನಂತರ ಮತ್ತೆ ನಿಧಾನವಾಗಿ ಲೆಫ್ಟ್ ಸೈಡ್ ಹೋಲ್ಡ್ ಮಾಡಿ. ಇಲ್ಲೂ ಕೂಡ ನಿಮ್ಮ ಉಸಿರಾಟ ಸಹಜವಾಗಿರ್ಲಿ. ಈ ಎಕ್ಸರ್ಸೈಸ್ ಕೂಡ ನೀವು 3 ಸೆಟ್ ಆಗಿ ಅಭ್ಯಾಸ ಮಾಡಿ. 10 ಕೌಂಟ್ ಲೆಫ್ಟ್ ಟು ರೈಟ್ ಮೂವ್ಮೆಂಟ್ ಆದ ನಂತರ 10 ಸೆಕೆಂಡ್ಸ್ ಹೋಲ್ಡ್ ಮಾಡಿ. ಲೆಫ್ಟ್ 10 ಸೆಕೆಂಡ್ಸ್ ಹೋಲ್ಡ್ ಮಾಡಿ. ಅದಾದ ನಂತರ ರೈಟ್ 10 ಸೆಕೆಂಡ್ಸ್ ಹೋಲ್ಡ್ ಮಾಡಿ. ಈ ಎಕ್ಸರ್ಸೈಸ್ ಅನ್ನ 3 ಸೆಟ್ ಆಗಿ ಅಭ್ಯಾಸ ಮಾಡಿ. ಇದು ಎರಡನೇ ಎಕ್ಸರ್ಸೈಸ್. ಈಗ ಮೂರನೇ ಎಕ್ಸರ್ಸೈಸ್ ಅನ್ನ ಅಭ್ಯಾಸ ಮಾಡೋಣ. ಮತ್ತೆ ಸಂಪೂರ್ಣ ಬೆನ್ನನ್ನ ನೇರವಾಗಿರಿಸಿ ಉಸಿರನ್ನ ತೆಗೆದುಕೊಳ್ತಾ ಹಾಗೆ ಉಸಿರನ್ನ ಹೊರ ಹಾಕ್ತಾ ನಿಧಾನವಾಗಿ ನಿಮ್ಮ ಕತ್ತನ್ನ ನಿಮ್ಮ ಬಲಕ್ಕೆ ಬೆಂಡ್ ಮಾಡಬೇಕು. 10 ಸೆಕೆಂಡ್ಸ್ ಹೋಲ್ಡ್ ಮಾಡಬೇಕು. ಸಹಜವಾದ ಉಸಿರಾಟ. ಲೆಫ್ಟ್ ಸೈಡ್ ಅಲ್ಲಿ ಆಗುವಂತ ಸೆಳೆತವನ್ನ ಗಮನಿಸಬೇಕು. 10 ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ಉಸಿರನ್ನ ತೆಗೆದುಕೊಳ್ತಾ ಮಧ್ಯಕ್ಕೆ ಬನ್ನಿ. ಹಾಗೆ ಉಸಿರನ್ನ ಹೊರ ಹಾಕ್ತಾ ನಿಧಾನವಾಗಿ ನಿಮ್ಮ ಲೆಫ್ಟ್ ಸೈಡ್ ಹೋಲ್ಡ್ ಮಾಡಿ. ಇಲ್ಲೂ ಕೂಡ 10 ಸೆಕೆಂಡ್ಸ್ ಹೋಲ್ಡ್ ಮಾಡಿ. 10 ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ಮಧ್ಯಕ್ಕೆ ಬನ್ನಿ. ಈ ಎಕ್ಸರ್ಸೈಸ್ ಕೂಡ 3 ಸೆಟ್ ಆಗಿ ಅಭ್ಯಾಸ ಮಾಡಿ. ಪ್ರತಿಯೊಂದು ಬದಿಗೂ ನೀವು 10 ಸೆಕೆಂಡ್ಸ್ ಹೋಲ್ಡ್ ಮಾಡ್ತಾ 3 ಸೆಟ್ ಆಗಿ ಅಭ್ಯಾಸ ಮಾಡಿ. ಇದು ಮೂರನೇ ಎಕ್ಸರ್ಸೈಸ್. ಈಗ ನಾಲ್ಕನೇ ಎಕ್ಸರ್ಸೈಸ್ ಅನ್ನ ಅಭ್ಯಾಸ ಮಾಡೋಣ. ಎರಡು ಕೈಯನ್ನ ಈ ರೀತಿಯಾಗಿ ನಿಮ್ಮ ದೇಹದ ಬದಿಗೆ ಇಟ್ಕೊಳ್ಬೇಕು. ಹಸ್ತ ನೆಲಕ್ಕೆ ಟಚ್ ಆಗಿರ್ಬೇಕು. ಈಗ ನಿಮ್ಮ ಎಡ ಹಸ್ತದಿಂದ ಬಲ ಬದಿಯ ಕಿವಿಯನ್ನ ಇಟ್ಕೊಳ್ಳಿ. ಉಸಿರನ್ನ ತೆಗೆದುಕೊಳ್ತಾ ಹಾಗೆ ಉಸಿರನ್ನ ಹೊರ ಹಾಕ್ತಾ ನಿಧಾನವಾಗಿ ನಿಮ್ಮ ಕತ್ತನ್ನ ಎಡ ಬದಿಗೆ ಪುಷ್ ಮಾಡ್ತಾ ಹಾಗೆ ನಿಮ್ಮ ಬಲ ಕೈಯನ್ನ ಮೇಲಕ್ಕೆತ್ತಿ. ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು. ಸಾಧ್ಯವಾದಷ್ಟು ನಿಮ್ಮ ಬಲ ಕೈಯನ್ನ ಮುಂದಕ್ಕೆ ಪುಷ್ ಮಾಡಿ. ಸಂಪೂರ್ಣ ನಿಮ್ಮ ಭುಜದ ಭಾಗ ಹಾಗೆ ಸಂಪೂರ್ಣ ಕತ್ತಿನ ಭಾಗದಲ್ಲಿ ಆಗುವಂತ ಸೆಳೆತವನ್ನ ಗಮನಿಸಬೇಕು. 10 ಸೆಕೆಂಡ್ಸ್ ಹೋಲ್ಡ್ ಮಾಡಬೇಕು. ಸಾಧ್ಯವಾದಷ್ಟು ನಿಮ್ಮ ಉಸಿರಾಟ ಸಹಜವಾಗಿರ್ಲಿ. 10 ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ಮಧ್ಯಕ್ಕೆ ಬಂದು ಹಾಗೆ ಕೈಯನ್ನ ರಿಲೀಸ್ ಮಾಡ್ಕೊಳ್ಳಿ. ಈಗ ಎಡಬದಿಗೆ ಅಭ್ಯಾಸ ಮಾಡೋಣ. ಎಡ ಹಸ್ತವನ್ನ ನೆಲಕ್ಕೆ ತಾಗಿಸ್ಕೊಳ್ತಾ ನಿಧಾನವಾಗಿ ಬಲಗೈಯನ್ನ ಮೇಲೆ ಕೆತ್ತಿ ಹಾಗೆ ಬಲ ಹಸ್ತದಿಂದ ಎಡ ಬದಿಯ ಕಿವಿಯನ್ನು ಹಿಡ್ಕೊಳ್ತಾ ನಿಧಾನವಾಗಿ ನಿಮ್ಮ ಕತ್ತನ್ನ ಬಲಕ್ಕೆ ಪುಷ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಎಡಗೈಯನ್ನ ಸ್ಟ್ರೆಚ್ ಮಾಡ್ತಾ ನಿಧಾನವಾಗಿ ಮೇಲೆ ಕೆತ್ತಿ ಇಲ್ಲಿ 10 ಸೆಕೆಂಡ್ಸ್ ಹೋಲ್ಡ್ ಮಾಡಿ. ಸಹಜವಾದ ಉಸಿರಾಟ. 10 ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ಕೈಯನ್ನ ಕೆಳಗಡೆ ಇಳಿಸ್ತಾ ಮಧ್ಯಕ್ಕೆ ಬಂದು
ಬಲಗೈಯನ್ನ ರಿಲೀಸ್ ಮಾಡ್ಕೊಳ್ಳಿ. ಇದು 4ನೇ ಎಕ್ಸರ್ಸೈಸ್. ಈಗ 5ನೇ ಎಕ್ಸರ್ಸೈಸ್ ಅನ್ನ ಅಭ್ಯಾಸ ಮಾಡೋಣ. ನಿಧಾನವಾಗಿ ನಿಮ್ಮ ಎರಡೂ ಕೈಯನ್ನ ಭುಜದಂತರಕ್ಕೆ ಮೇಲೆತ್ತಬೇಕು. ಹಾಗೆ ಉಸಿರನ್ನ ತೆಗೆದುಕೊಳ್ತಾ ಸಂಪೂರ್ಣವಾಗಿ ಕೈಯನ್ನ ಮೇಲಕ್ಕೆ ಸ್ಟ್ರೆಚ್ ಮಾಡಿ, ಮೇಲಕ್ಕೆ ಸ್ಟ್ರೆಚ್ ಆದ ನಂತರ ನಿಧಾನವಾಗಿ ಉಸಿರನ್ನ ಹೊರ ಹಾಕ್ತಾ ಹಾಗೆ ಕೈಯನ್ನ ಕೆಳಗಡೆ ತೆಗೆದುಕೊಂಡು ಬರಬೇಕು. ಈಗ ನಿಮ್ಮ ತಲೆಯನ್ನ ಲೆಫ್ಟ್ ಮತ್ತೆ ರೈಟ್ ಈ ರೀತಿಯಾಗಿ ಮೂವ್ಮೆಂಟ್ ಮಾಡಿ. ಈ ಮೂವ್ಮೆಂಟ್ ಅನ್ನ 10 ಸೆಕೆಂಡ್ಸ್ ಕಂಟಿನ್ಯೂಸ್ ಆಗಿ ಮಾಡಿ. ಈ ರೀತಿ ಮಾಡೋದ್ರಿಂದ ಸಂಪೂರ್ಣ ನಿಮ್ಮ ಕತ್ತಿನ ಭಾಗಕ್ಕೆ ಉತ್ತಮ ವ್ಯಾಯಾಮ ಸಿಗೋದ್ರಿಂದ ಕತ್ತಿನ ಭಾಗದಲ್ಲಿ ಆಗುವಂತ ನೋವು ಮತ್ತೆ ಸರ್ವೈಕಲ್ ಪೇನ್ ಅನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಹಾಯವಾಗುತ್ತೆ. 10 ಸೆಕೆಂಡ್ಸ್ ಆದ ನಂತರ ಮತ್ತೆ ಕತ್ತನ್ನ ಮಧ್ಯಕ್ಕೆ ತೆಗೆದುಕೊಂಡು ಬರಬೇಕು. ಹಾಗೆ ಎರಡು ಕೈಯನ್ನ ತಲೆಯ ನೇರ ಮೇಲಕ್ಕೆತ್ತಿ ಮೇಲೆ ಪುಷ್ ಮಾಡಿ ಹಾಗೆ ಉಸಿರನ್ನ ಹೊರ ಹಾಕ್ತಾ ಕೈಯನ್ನ ಕೆಳಗಡೆ ಇಳಿಸ್ತಾ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ. ಇದು ವೀಕ್ಷಕರೇ ನಮ್ಮ ಕತ್ತಿನ ಭಾಗದಲ್ಲಿ ಕಾಣಿಸಿಕೊಳ್ಳುವಂತ ಪೇನ್ ಹಾಗೆ ಸರ್ವೈಕಲ್ ಪೇನ್ ಅನ್ನ ಕಡಿಮೆ ಮಾಡಿಕೊಳ್ಳಲಿಕ್ಕೆ ಸಹಾಯ ಮಾಡುವಂತ ಸುಲಭವಾದ ಎಕ್ಸರ್ಸೈಸ್. ಈ ಎಕ್ಸರ್ಸೈಸ್ ಅನ್ನ ನೀವು ದಿನನಿತ್ಯ ಅಭ್ಯಾಸ ಮಾಡಿದ್ದೇ ಆದಲ್ಲಿ ನಿಮ್ಮ ಕತ್ತಿನ ಭಾಗದಲ್ಲಿ ಕಾಣಿಸಿಕೊಳ್ಳುವಂತ ಪೇನ್ ಆಗಿರಬಹುದು ಅಥವಾ ಸರ್ವೈಕಲ್ ಪೇನ್ ಆಗಿರಬಹುದು ಅದನ್ನ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಸಹಾಯವಾಗತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ನ ಹೊಸಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹರಿ ಓಂ.